ಒಂದನೇ ವ್ರತ ಹೇಳ್ಕೊಟ್ಟಿದ್ದೀನಿ. ಮೊದಲನೇ ವ್ರತದಲ್ಲೇ ಇವತ್ತು ನೀವು ಒಂದು ಬೈಕ್ ತಗೊಂಡಿದ್ದೀರಾ. ಇನ್ನು ಎರಡನೇ ವ್ರತ ಹೇಳ್ಕೊಡ್ತೀನಿ. ಇನ್ನು ಎರಡನೇ ವ್ರತ ಆಯ್ತು ಅಂದ್ರೆ ನಿಮ್ದು ಒಂದು ಮನೆ ಆಗ್ಬೇಕು, ಕನಸಿನ ಮನೆ ಆಗ್ಬೇಕು ಅನ್ನೋದೇ ನನ್ನ ಆಸೆ ನನ್ನ ತಾಯಿ. ಖಂಡಿತ ಗುರುಗಳೇ, ಆ ಮನೆಗೆ ನಮ್ಮನ್ನ ಗೃಹಪ್ರವೇಶಕ್ಕೆ ಕರೆದು 2 ಹೋಳಿಗೆ ಕೊಡ್ಬೇಕು ನೀವು. ಖಂಡಿತ ನೀವು ಬರ್ಲೇಬೇಕು ಗುರುಗಳೇ. ಈ ಮನೆಗೂ ಬರ್ತೀನಿ, ಬಾಡಿಗೆ ಮನೆಗೂ ಬರ್ತೀನಿ ಅಂದಿದ್ದೀರ. ಕಾಯ್ತಾ ಇದೀವಿ, ನನ್ನ ಮಕ್ಳು ಕೂಡ ನಿಮ್ಗೋಸ್ಕರ ಕಾಯ್ತಾ ಇದಾರೆ ಗುರುಗಳೇ, ನೀವ್ ಯಾವಾಗ ಬರ್ತೀರಾ ಅಂತ. ನನ್ಗೆ ಯಾಕೆ ಕಾಯ್ತೀರಾ? ನಾನಿಲ್ಲಿ ಭಗವಂತ ಅಲ್ಲಮ್ಮ, ದೇವ್ರಲ್ಲ, ಗುರುಗಳಲ್ಲ. ದಯವಿಟ್ಟು ಇದೊಂದು ಮಾತು ಅರ್ಥ ಮಾಡ್ಕೊಂಬಿಡಿ. ನಾನು ನಿಮ್ಮಾಗೆ ಸಾಧಾರಣವಾದ ಒಬ್ಬ ಮನುಷ್ಯ. ಇಲ್ಲಿ ನಾನು ಒಬ್ಬ ಭಕ್ತ. ಇಲ್ಲಿ ನಾನು ದೇವ್ರಲ್ಲ, ನಾನು ಒಬ್ಬ ರಾಯರ ಭಕ್ತ. ಇಲ್ಲಿ ನಾನು ಯಾವ ಗುರುಗಳು ಅಲ್ಲ, ನಾನು ರಾಯರ ಭಕ್ತನೇ ಇಲ್ಲಿ. ಆದ್ರೆ ಒಂದು ಮಾತು ಅರ್ಥ ಮಾಡ್ಕೋತಾಯಿ, ನನ್ನನ್ನ ನಂಬು. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಗಳೇ. ಯಾರಮ್ಮ ತಾಯಿ ಮಾತಾಡೋದು? ಗುರುಗಳೇ, ನನ್ನ ಹೆಸರು ಸೌಮ್ಯ ಅಂತ, ಬೆಂಗಳೂರಿಂದ. ಓಕೆ ಅಮ್ಮ. ನೀವು 9 ವಾರದ ವ್ರತ ಹೇಳ್ಕೊಟ್ಟಿದ್ರಿ ಗುರುಗಳೇ. ಓಕೆ ತಾಯಿ. ನನ್ಗೆ ಅದು 7ನೇ ವಾರ 8ನೇ ವಾರದಲ್ಲಿ ಪವಾಡ ಆಯ್ತು ಗುರುಗಳೇ. ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ಅದ್ಭುತಮ್ಮ. ಅಲ್ಲಮ್ಮ ತಾಯಿ, 9 ವಾರದ ಪವರ್ಫುಲ್ ಆಗಿರೋ ವ್ರತ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಭಕ್ತಿಯಿಂದ ಪೂಜೆ ಮಾಡೋದು ವಿಧಾನವನ್ನು ನಿಮ್ಗೆ ತಿಳಿಸಿಕೊಟ್ಟಿದ್ದೆ. ಇವತ್ತ 7ನೇ ವಾರ 8ನೇ ವಾರದಲ್ಲಿ ಪವಾಡ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಹೌದು ಗುರುಗಳೇ, ಹೌದು. ನಿಮ್ ಪವಾಡ ಏನು ಅಂತ ಹೇಳಮ್ಮ, ಅದು ಬಹಳ ಖುಷಿ ನನಗೆ ಕೇಳೋದಕ್ಕೆ, ಆನಂದ ನನ್ನ ತಾಯಿ. ಪವಾಡ ಗುರುಗಳೇ, ಸ್ವಲ್ಪ ತುಂಬಾನೇ ಸಾಲ ಇದೆ ಗುರುಗಳೇ. ಅಂದ್ರೆ 5ರಿಂದ 6 ಲಕ್ಷ ಸಾಲ ಇದೆ ಗುರುಗಳೇ. ಓಕೆ ತಾಯಿ. ಆಮೇಲೆ ನಮ್ಮನೆಯವ್ರಿಗೆ ಗಾಡಿ ತಗೋಬೇಕು ಅಂತ ನಾವು ಯಾರು ಅನ್ಕೊಂಡಿರ್ಲಿಲ್ಲ. ಫಸ್ಟ್ ಸಾಲ ತೀರ್ಸ್ಬಿಟ್ಟು ಸಾಲದಿಂದ ನೆಮ್ಮದಿಯಾಗಿದ್ಬಿಟ್ರೆ ಅದೇ ಸಾಕು. ಊಟ ಒಂದ್ ಟೈಮ್ ಇರ್ಲಿ ಇಲ್ದೇ ಇರ್ಲಿ, ಉಪವಾಸ ಇದ್ರೂ ಪರವಾಗಿಲ್ಲ, ಸಾಲ ಬೇಡವೇ ಬೇಡ ಅನ್ಕೊಂಡು ಸಾಲ ತೀರೋಗ್ಲಿ ಅಂತ ಹೇಳ್ಬಿಟ್ಟು ಲೋನ್ ಗುರುಗಳೇ ಒಂದ್ 2 ವರ್ಷದಿಂದ ಲೋನ್ ತಗೊಂತಾ ಇದ್ದೀನಿ. ಅದ್ ಲೋನ್ ಯಾವ್ದನ್ನು 1 ವರ್ಷದಿಂದ ಯಾವ್ದ್ರಲ್ಲೂ ಲೋನ್ ಆಗಲ್ಲ ಅನ್ಕೊಂಡೇ ಬಂದ್ರು ಗುರುಗಳೇ. ಆದ್ರೆ 8ನೇ ವಾರ ಕ್ಲಿಯರ್ ಆದ್ಮೇಲೆ ಅವರೇ ಕರೆದು ಲೋನ್ ಕೊಟ್ರು. ಲೋನ್ ಕೊಡಕ್ಕಿಂತ 1 ವಾರ ಮುಂಚೆ ಗುರುಗಳೇ, ಅಂದ್ರೆ 7ನೇ ವಾರ ಕಂಪ್ಲೀಟ್ ಆಗಿತ್ತು. 6ನೇ ವಾರ ಕಂಪ್ಲೀಟ್ ಆಗಿತ್ತು ಗುರುಗಳೇ. 6ನೇ ವಾರ ಕಂಪ್ಲೀಟ್ ಆದ್ಮೇಲೆ ನಮಗೆ 2 ವೀಲರ್ ತಗೊಳ್ಳೋ ಪ್ಲಾನಿಂಗೇ ಇರ್ಲಿಲ್ಲ. ಸುಮ್ನೆ ನಾನು ಮಾತಾಡ್ದೆ. ಅವತ್ತು ಸೆಪ್ಟೆಂಬರ್ 5ನೇ ತಾರೀಕಲ್ಲಿ ನಮ್ಮ ಯಜಮಾನ್ರು ಬರ್ತಡೇನೂ ಇತ್ತು. ಪಾಪ ಇಷ್ಟು ಕಷ್ಟ ಪಡ್ತಾರೆ ನಮ್ಗೋಸ್ಕರ, ಬಸ್ಸಲ್ಲಿ ಓಡಾಡ್ತಾರೆ, ಡೈಲಿ ಎಷ್ಟೊಂದು ಲಗೇಜ್ ಇಟ್ಕೊಂಡು ಓಡ್ತಾರೆ. ಎಲೆಕ್ಟ್ರಿಷಿಯನ್ ಕೆಲಸ ಗುರುಗಳೇ ನಮ್ಮ ಮನೆಯವ್ರು ಮಾಡೋದು, ಫೀಲ್ಡ್ ವರ್ಕ್. 4-5 ಕಟಿಂಗ್ ಮಿಷಿನ್ಗಳು, ಡ್ರಿಲ್ಲಿಂಗ್ ಮಿಷಿನ್ಗಳು ಎಲ್ಲ ಎತ್ಕೊಂಡು ಓಡಾಡ್ತಾರೆ. ಆಗಲ್ಲ, ತುಂಬಾ ಏಜ್ ಆಗ್ಬಿಟ್ಟಿದೆ. ಆಗ್ಲೇನಲ್ಲ 50 ವರ್ಷ ಆಯ್ತು ಅವ್ರಿಗೆ. ಇನ್ನ ಮಕ್ಳು ಚಿಕ್ಕವರು. ಒಂದ್ ಗಾಡಿ ತಕ್ಕೊಟ್ಬಿಡೋಣ, ನಾವು ಒಪ್ಪದೇ ಇಲ್ವಲ್ಲ, ಅವ್ರು ಹೆಂಗಪ್ಪ ಒಪ್ಸೋದು ಅವ್ರನ್ನ ಅಂತ ಮನ್ಸಲ್ಲೇ ಯೋಚನೆ ಮಾಡ್ಕೊಂಡು ವ್ರತ ಮಾಡಿ ಅವತ್ತು ಸಂಜೆ ಕುತ್ಕೊಂಡಿದ್ದೆ. ನೋಡೋಣ, ಸುಮ್ನೆ ಒಂದ್ ಮಾತು ಅಂದೆ, ನೀವ್ ಕಷ್ಟ ಪಡೋದ್ ನೋಡಕ್ ಆಗ್ತಾ ಇಲ್ಲ, ಒಂದ್ ಗಾಡಿ ತಗೋಬಿಡ್ರಿ ಅಂತ. ಗುರುಗಳೇ, ಅವ್ರು ವ್ರತ ಅವ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮುಂಚೆ ಒಪ್ಪಿರ್ಲಿಲ್ಲ ಅವ್ರು ವ್ರತ ಮಾಡಕ್ಕೆ ಗುರುಗಳೇ. ಇಷ್ಟು ದೇವ್ರು ಮಾಡ್ಬಿಟ್ಟಿದೀವಿ, ಯಾವ ದೇವ್ರು ಕೈ ಹಿಡ್ದಿಲ್ಲ, ಬಿಟ್ಬಿಡು ಬೇಡ ಅಂತ ಅನ್ಬಿಟ್ಟು ಅವ್ರು ವ್ರತ ಹೇಳಿದ್ಮೇಲೆ, ಇಲ್ಲ ನೀವು DSS ಗುರುಗಳು ಹೇಳಿದಾರೆ ಮಾಡಿ ಒಳ್ಳೇದಾಗುತ್ತೆ, ಇದೊಂದ್ ಮಾಡ್ಬಿಟ್ಟು ಬಿಟ್ಬಿಡಿ ಅಂದ್ಮೇಲೆ ನನ್ಗಿಂತ ತುಂಬಾ ಚೆನ್ನಾಗಿ ಅವರೇ ಸ್ಟಾರ್ಟ್ ಮಾಡಿದ್ರು ಗುರುಗಳೇ. ಫಸ್ಟ್ ವಾರದಿಂದನೂ ಲಾಸ್ಟ್ 9 ವಾರ ಆಗೋರ್ಗು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಗುರುಗಳೇ. ಅವರಿಗೆ 1ನೇ ವಾರದಿಂದಾನೇ ಏನಾಯ್ತು ಅಂತ ಗೊತ್ತಿಲ್ಲ, ಎಲ್ಲಾ ಬಿಟ್ಬಿಟ್ರು. ನಾನು ಏನು ಹೇಳಿಲ್ಲ, ಅವ್ರು ಎಲ್ಲಾನು ಬಿಟ್ಬಿಟ್ರು. ಅವತ್ತೊಂದ್ ದಿವಸ ಪೂರ್ತಿ ಉಪವಾಸ ಇರೋದು, ಬಡವ್ರಿಗೆ ಏನಾದ್ರು ತುಂಬಾ ಆಗದೆ ಇದ್ದವ್ರಿಗೆ ಏನಾದ್ರು ಕೊಡ್ಸೋದು ಮಾಡೋದು ಮುಂಚೆಯಿಂದಾನು ಮಾಡ್ತಾ ಇದ್ರು. ಅಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನ ಜಾಸ್ತಿ ಮಾಡ್ಕೊಂಡ್ರು ಗುರುಗಳೇ. ಮತ್ತೆ ನಾವು ಇದು ಗಾಡಿ ತಗೊಳ್ಳೋ ಪ್ಲಾನಿಂಗು ಇರ್ಲಿಲ್ಲ ಗುರುಗಳೇ. ಅದ್ ಹೆಂಗೆ ಆಯ್ತು ಅಂತ ನಾನು ಒಂದೇ ಮಾತು ಅಂದಿದ್ದು, ಸರಿ ಬಿಡು ನೋಡೋಣ ಅಂತ ಅಂದ್ರು. ದುಡ್ಡು ನಿಜ ನಂಬಲ್ಲ ಗುರುಗಳೇ, ಬರೀ 20 ನನ್ನ ಅಕೌಂಟಲ್ಲೂ ಬರೀ ಪರ್ಸನಲ್ ₹1 ದುಡ್ಡಿಲ್ಲ. ಅಕೌಂಟಲ್ಲೂ ಅಷ್ಟೇ, ಬರೀ ನನ್ನ ಅಕೌಂಟಲ್ಲಿ ₹20 ಇತ್ತು. ನಮ್ಮ ಯಜಮಾನ್ರ ಅಕೌಂಟಲ್ಲೂ ಅಷ್ಟೇ, ಪರ್ಸನಲ್ ₹1 ಇರ್ಲಿಲ್ಲ. ಅಕೌಂಟಲ್ಲಿ ಮಾತ್ರ ₹32, ಕರೆಕ್ಟಾಗಿ ₹32 ಇದ್ರಿಂದನೂ ಅಷ್ಟೇ ಗುರುಗಳೇ ಇದ್ದಿದ್ದು. ನಿಮ್ಮ ಯಜಮಾನ್ರ ಅಕೌಂಟ್ ಅಲ್ಲಿ, ಅವ್ರ ಪರ್ಸಲ್ಲಿ, ನಿಮ್ ಪರ್ಸಲ್ಲಿ ಹುಡುಕಿದ್ರೆ ಬರೀ ₹32 ಇರೋದು. ನಿಜವಾಗ್ಲೂ ಗುರುಗಳೇ, ₹1 ಮನೇಲಿ ಎಲ್ಲಿ ಹುಡುಕ್ತೀನಿ ಅಂದ್ರೂ ₹1 ದುಡ್ಡಿಲ್ಲ ಗುರುಗಳೇ. ಅಲ್ಲ, ₹32 ಇಟ್ಕೊಂಡು ನೀವಿದ್ದವ್ರು ಅವತ್ತಿನ ದಿನದಲ್ಲಿ ನಿಮ್ಗೆ ಒಂದು 2 ವೀಲರ್ ತಗೊಂಡಿದ್ದೀರಾ. ಹಾಗಾದ್ರೆ ₹32 ಇಟ್ಕೊಂಡಿರೋದು. ಹೌದು ಗುರುಗಳೇ. ಆದ್ರೆ ನೀವು ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತೊಂದು 2 ವೀಲರ್ ಅನ್ನು ಪರ್ಚೇಸ್ ಮಾಡಿದ್ದೀರಾ. ಹೌದು ಗುರುಗಳೇ. ಹೇಳಮ್ಮ, ನಿನ್ ಸ್ಟೋರಿ ಹೇಳಮ್ಮ. ತುಂಬಾ ಆನಂದವಾಯ್ತು, ತುಂಬಾ ಖುಷಿ ಆಗ್ತಾ ಇದೆ, ಹೇಳು. ನಿಜವಾಗ್ಲೂ ಪವಾಡನೆ ಮಾಡ್ಬಿಟ್ಟಿದ್ದೀರಾ ಗುರುಗಳೇ ರಾಘವೇಂದ್ರ ಸ್ವಾಮಿಗಳು. ₹32 ಇಟ್ಕೊಂಡಿದ್ದೀರಾ? ನನಗೆ ಒಂದು ಶಾಕ್. ₹32 ಇಟ್ಕೊಂಡಿದ್ದೀರಲ್ವಾ? ₹32ದಲ್ಲಿ ನೀವ್ ಹೆಂಗ್ ತಗೊಂಡ್ರಿ? ನಿಮ್ಗೆ ಹೆಂಗ್ ಲೋನ್ ಆಯ್ತು? ನನ್ಗೆ ಹೆಂಗೆ ಅಂತ ಅಂದ್ರೆ, ನಮ್ಮ ಮನೆಯವರು ಕೆಲಸ ಮಾಡ್ತಾರಲ್ಲ ಓನರು, ಅವ್ರನ್ನ ಕೇಳಿದೆ, ಅಣ್ಣ ನಂದು ಈ ತಿಂಗಳು ದಸರಾ ಇದೆಯಲ್ಲ, ಬೋನಸ್ ಬಂದ್ಮೇಲೆ ನಾನು ನಿಮಗೆ ವಾಪಸ್ ಕೊಡ್ತೀನಿ,
ಹ್ಮ್ ಜಗದೀಶ್ ಅವ್ರದ್ದು ನೋಡಕ್ ಆಗ್ತಾ ಇಲ್ಲ, ಅವ್ರಿಗೆ ಒಂದು ಗಾಡಿ ತಕೊಡ್ಬೇಕು ಅನ್ಕೊಂಡಿದೀನಿ ಅಣ್ಣ ಅಂತ ಅಷ್ಟೇ ಗುರುಗಳೇ ಹೇಳಿದೆ ಅವ್ರ ಹತ್ರ, ಅವ್ರ ಓನರ್ ಹತ್ರ, ನಮ್ಮ ಯಜಮಾನ್ರು ಓನರ್ ಹತ್ರ. ಹ್ಮ್ ಸರಿ ಬಿಡು, ನೀನ್ ಯಾವ್ದು ತಗೊಂತೀಯ, ಏನು ಎಷ್ಟು ತಗೊಂತೀಯ ಅಂತ ಏನೂ ಕೇಳಲಿಲ್ಲ ಗುರುಗಳೇ. ಯಾವತ್ ತಗೊಂತೀಯ ಅಂತ ಕೇಳಿದ್ರು. ಹ್ಮ್ ಅಂದ್ರೆ ಆಕ್ಟಿವಾನು ಯಾವ್ದಾದ್ರು ತಕೊಡೋಣ ಅನ್ಕೊಂಡಿದೀನಿ ಅಂತ ಅಷ್ಟೇ ಗುರುಗಳೇ ಅಂದಿದ್ದು. ಕಟ್ ಮಾಡಿ 5 ನಿಮಿಷಕ್ಕೆ ಅವರು 10,000 ರೂಪಾಯಿ ಅಮೌಂಟ್ ನಮ್ಮ ಯಜಮಾನ್ರ ಅಕೌಂಟಿಗೆ ಹಾಕಿದ್ರು ಗುರುಗಳೇ. ಓಕೆ. ಹ್ಮ್ 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 ಅದ್ ನಿಜವಾಗ್ಲೂ ಆಶ್ಚರ್ಯ. ಅವರೇ ಬೈತಾ ಇದ್ರು ಯಾವಾಗ್ಲೂನು. ಹ್ಮ್ ಅವ್ರು ಮತ್ತೆ ಮುಂದಕ್ಕೆ ಏನು ಮಾತಾಡ್ಲಿಲ್ಲ. ಆಮೇಲೆ ನಮ್ ಫ್ಯಾಕ್ಟ್ರಿ ಯಾರನ್ನೋ ಒಂದಿಬ್ರನ್ನ ಕೇಳಿದೆ. ಅವ್ರಿಬ್ರು ಕೇಳಿದ ತಕ್ಷಣ ಗುರುಗಳೇ ಯಾಕೆ ಏನು ಅಂತ ಏನು ಕೇಳಲಿಲ್ಲ ಗುರುಗಳೇ. ಒಬ್ರು 5,000 ರೂಪಾಯಿ ಕೊಟ್ರು, ಇನ್ನೊಬ್ರು ಡಾಕ್ಟರ್ 5,000 ರೂಪಾಯಿ ಕೊಟ್ರು. ಅವ್ರಿಬ್ರಿಂದ 10,000 ರೂಪಾಯಿ ಕೊಟ್ರು ಗುರುಗಳೇ. ಅದ್ 20,000 ರೂಪಾಯಿ ತಗೊಂಡೋಗಿ ಗುರುವಾರನೇ ಡೌನ್ ಪೇಮೆಂಟ್ ಮಾಡಿ ಬಂದ್ವಿ ಗುರುಗಳೇ. ಗುರುವಾರ ದಿವಸನೇ ಡೌನ್ ಪೇಮೆಂಟ್ ಮಾಡಿದಿರಾ? ಹೌದು ಗುರುಗಳೇ. 6ನೇ ವಾರ ಕಂಪ್ಲೀಟ್ ಆಗಿತ್ತು ಗುರುಗಳೇ ಅವತ್ತಿಗೆ. ಹ್ಮ್ 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 ಅವತ್ತೇ ಹೋಗ್ಬಿಟ್ಟು ಗುರುವಾರನೇ ಸುಮ್ನೆ ಶೋರೂಮ್ಗೆ ಹೋದ್ವಿ ಅಷ್ಟೇ ನೋಡೋದಿಕ್ಕೆ. ಅದು ನಾನು ಹೋಗ್ಲಿಲ್ಲ, ನಮ್ಮ ಯಜಮಾನ್ರು ಹೋದ್ರು. ಹ್ಮ್ ನನಗೆ ಡ್ಯೂಟಿ ಪರ್ಮಿಷನ್ ಕೊಡಲ್ಲ ಅಂತ ಅಂದೆ. ಅವರು ಡ್ಯೂಟಿ ಅವತ್ತು ಒಂದ್ ದಿವಸ ರಜಾ ಮಾಡ್ಕೊಂಡು, ಹ್ಮ್ ಅವತ್ತು ರಜಾ ಮಾಡೋಗಿಲ್ಲ ಅವ್ರ ಡ್ಯೂಟಿನ. ಮೋಲ್ಡ್ ಪೈಪನು ಇತ್ತು ಅವ್ರಿಗೆ. ಹ್ಮ್ ಆದ್ರೂ ಸರಿ ಬಿಡು ನೀನ್ ಹೋಗ್ಬಿಡು ಅಂತ ಅವ್ರ ಓನರ್ ಕಳ್ಸಿದ್ರು. ಅವತ್ತು ಹೋಗ್ಬಿಟ್ಟು ಸುಮ್ನೆ ನೋಡೋಣ ಶೋರೂಮ್ಗೆ ಬ್ಯಾಂಕ್ ಹತ್ರ ಹೋಗಿ ವಿಚಾರಿಸಿದ್ರು. ಬ್ಯಾಂಕಲ್ಲಿ ಅವ್ರ ಹೆಸರಲ್ಲಿ ಲೋನ್ ಸ್ಯಾಂಕ್ಷನ್ ಆಯ್ತು. ಅರ್ಧ ಗಂಟೆಗೆ ಲೋನ್ ಆಗಲ್ಲ ಅಂತಿದ್ದವ್ರು ಅರ್ಧ ಗಂಟೆಗೆ ಲೋನ್ ಸ್ಯಾಂಕ್ಷನ್ ಆಯ್ತು ಗುರುಗಳೇ. ಅವತ್ತೇನೆ ಸಂಜೆ 3:30 4 ಗಂಟೆ ಒಳಗಡೆ ಶೋರೂಮ್ಗೆ ಹೋದ್ರು. ಅವಾಗ್ಲೇನೆ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ರು ಗುರುಗಳೇ, ಡೌನ್ ಪೇಮೆಂಟ್ ಮಾಡ್ಬಿಟ್ಟು. ಮತ್ತೆ ಗುರುಗಳೇ ಶುಕ್ರವಾರ ಸಂಜೆ 7 ಗಂಟೆ 6:30 7 ಗಂಟೆ ಒಳಗಡೆ ಮನೆಗೆ ಗಾಡಿ ತಗೊಬಂದ್ವಿ ಗುರುಗಳೇ. ಅಲ್ಲಿಗೆ 1 ವಾರದ ತನಕ ಗಾಡಿ ಪೂಜೆ ಮಾಡಿಸಕ್ ಆಗ್ಲೇ ಇಲ್ಲ ಗುರುಗಳೇ. ಬಂದ್ಬಿಟ್ಟು ಅವತ್ ನೈಟ್ ಪೂಜೆ ಮಾಡಿಸ್ಬಿಡೋಣ, ಶುಕ್ರವಾರ ನೈಟ್ ಪೂಜೆ ಮಾಡಿಸ್ಬಿಡೋಣ ಅಂತ ಬಂದ್ವಿ. ಬಂದ್ಬಿಟ್ಟು ನಾವು ಪೂಜೆ ಮಾಡ್ಸಕ್ಕೆ ಆಗಿಲ್ಲ ಗುರುಗಳೇ. ಮತ್ತೆ 1 ವಾರ ತಳ್ತು. ಶುಕ್ರವಾರದಿಂದ ಮತ್ತೆ ಶನಿವಾರದಿಂದ ಬುಧವಾರವರೆಗೂ ನಾವು ದೇವಸ್ಥಾನಕ್ಕೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ನೀನ್ ಇಲ್ದಲೆ ಪೂಜೆ ಮಾಡ್ಸೋದ್ ಬೇಡ ಅಂತ ಹೋಗ್ಲೇ ಇಲ್ಲ ಗುರುಗಳೇ. ಮತ್ತೆ ಗುರುವಾರ ಬೆಳಗ್ಗೆ ಗಣೇಶನ್ ಪೂಜೆ ಮಾಡಿಸಿ, ಗಣೇಶನ್ ದೇವಸ್ಥಾನದಿಂದ ರಾಯರು ಮಠ ಇದೆಯಲ್ಲ ಗುರುಗಳೇ, ಇಲ್ಲಿ 2nd ಮಂತ್ರಾಲಯ ಕಡಬೆಗೆರೆ ಕ್ರಾಸ್ ಅಲ್ಲಿ, ಅಲ್ಲಿಗೆ ಹೋಗಿ ಗುರುವಾರನೇ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ ಗುರುಗಳೇ. ಎಷ್ಟು ಅದ್ಭುತ ಪವಾಡಮ್ಮ ತಾಯಿ. 1 ರೂಪಾಯಿ ದುಡ್ಡಿಲ್ಲ. 32 ರೂಪಾಯಿ ಇಟ್ಕೊಂಡು ಪರ್ಸಲ್ಲಿ 32 ರೂಪಾಯಿ ಇಟ್ಕೊಂಡು ಒಂದು ಬೈಕ್ ತಗೊಂಡ್ ಬಂದಿದ್ದೀರಂದ್ರೆ ಇದು ರಾಯರ್ ಪವಾಡೇನಲ್ವಾ ಹಾಗಾದ್ರೆ? ಹೌದು ಗುರುಗಳೇ. ನಮ್ ನಿಜವಾಗ್ಲೂ ನೀವು ನಂಬಲ್ಲ ಗುರುಗಳೇ. ನಾನು ಇವಾಗ 3 ವರ್ಷದ ಹಿಂದೆ ಎಲ್ಲಾ ದೇವ್ರನ್ನು ಮಾಡ್ಬಿಟ್ಟಿದೀನಿ ಬಿಡು. ರಾಯರನ್ನು ಕೂಡ ಯಾರೋ ಹೇಳಿದ್ರು ನನ್ಗೆ, ಅಯ್ಯೋ ಇಲ್ಲ ಬಿಡು ಎಲ್ಲಾ ದೇವ್ರನ್ನು ಮಾಡ್ಬಿಟ್ಟಿದೀನಿ, ಯಾವ ದೇವ್ರನ್ನು ಮಾಡಲ್ಲ, ಬೇಜಾರಾಗ್ಬಿಟ್ಟಿದೆ, ಯಾರ ರಾಯರು ಫೋಟೋನು ನಾನು ಇಡಲ್ಲ, ಪೂಜೆ ಮಾಡಲ್ಲ ಅಂತ ಹೇಳ್ಬಿಟ್ಟಿದೆ ಗುರುಗಳೇ. ನನ್ಗೆ ಯಾವಾಗ ಪವಾಡ ಆಯ್ತು ನನ್ನ ಜೀವನದಲ್ಲಿ ಫಸ್ಟ್ ಗುರುಗಳೇ, ನಾನು ಅಂದ್ರೆ ಅದು ನನ್ನ ತಮ್ಮನ ಮದ್ವೆಗೋಸ್ಕರ ನಾನು ಮಾಡ್ಕೊಂಡಿದ್ದು. ನಮ್ ಚಿಕ್ಕಮ್ಮನ್ ಮಗನ್ ಮದ್ವೆಗೋಸ್ಕರ ಏಕಾದಶಿ ವ್ರತ ಮಾಡ್ತಾ ಇದ್ದೆ ಗುರುಗಳೇ. ಈಗ 1.5 ವರ್ಷ 2 ವರ್ಷದ ಹಿಂದೆ ಗುರುಗಳೇ ಏಕಾದಶಿ ವ್ರತ ಸ್ಟಾರ್ಟ್ ಮಾಡಿ 3 ವಾರಕ್ಕೆ ನನ್ ತಮ್ಮಂಗ್ ಮದ್ವೆ ಸೆಟ್ ಆಯ್ತು ಗುರುಗಳೇ. ಅಂದ್ರೆ ನಮ್ ಚಿಕ್ಕಪ್ಪನ ಮಗಂಗೆ ನನ್ ಸ್ವಂತ ತಮ್ಮಂಗಲ್ಲ. 3 ಜನ ತಮ್ದಿರು ಗುರುಗಳೇ. 3 ಜನ ತಮ್ದಿರ್ಗೋಸ್ಕರನು ಒಂದೇ ವ್ರತ ಸ್ಟಾರ್ಟ್ ಮಾಡಿದ್ದೆ. ಒಬ್ರಿಂದ 3 ಜನದ್ದು 1 ವರ್ಷದೊಳಗಡೆ ಆಗೋಯ್ತು ಗುರುಗಳೇ. ಏಕಾದಶಿ ವ್ರತ 9 ವಾರ ಕಂಪ್ಲೀಟ್ ಆಗಿ ಮಾಡಿದೆ ಗುರುಗಳೇ ಅವ್ರಿಗೋಸ್ಕರ. ಅದಕ್ಕೆ ಹೇಳ್ತಾ ಇರೋದು, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ತಾಯಿ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಪ್ರತಿ ಒಬ್ಬರ ಮನೆಯಲ್ಲಿ ಬರ್ಬೇಕು ಅನ್ನುವುದೇ ನನ್ನ ಆಸೆ. ರಾಯರನ್ನು ನೆನೆಸ್ಕೊಂಡು ಒಂದ್ ಹೆಜ್ಜೆ ಮುಂದೆ ಆಗ್ತಾರೆ. ರಾಯರೇ ನೀವಿದ್ದೀರಾ ಅಂತ ಹೇಳ್ಕೊಂಡು ಒಂದ್ ಹೆಜ್ಜೆ ಮುಂದೆ ಆಗ್ತಾರಲ್ವಾ, ನಮ್ ಜೀವನಕ್ಕೆ ಪವಾಡ ಆಗ್ಬಿಡುತ್ತೆ. ಇವಾಗ ಗುರುಗಳೇ ನಿಜವಾಗ್ಲೂ ಅದು ನನ್ನ ತಮ್ಮದಿರ್ ಮದ್ವೆ ಆಯ್ತು ಆಮೇಲೆ ಗುರುಗಳೇ ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗಳು ರಾಯರ್ ಫೋಟೋ ಎಷ್ಟೋ ಜನ ಕೊಟ್ಟಿದ್ದಾರೆ, ಮನೆಗ್ ತಂದು ಇಟ್ಟಿರಕ್ಕೆ ಆಗಿಲ್ಲ ಗುರುಗಳೇ. ನನ್ನ ಮೊದಲನೇ ಫೋಟೋ ತಗೋ ಬಂದಿದ್ದು ಗುರುಗಳೇ ರಾಯರು ಹುಟ್ಟಿದ್ದ ದಿನ, ಹಬ್ಬದ ಬರ್ತಡೇ ದಿವಸ. ಇವಾಗ ಲಾಸ್ಟ್ ಹೋಯ್ತಲ್ವಾ ಗುರುಗಳೇ, ಅವತ್ತು ಬರ್ತಡೇ ದಿವಸನೇ ರಾಯರು ಫೋಟೋ ಬಂದಿದ್ದು ಗುರುಗಳೇ ನಮ್ಮ ಮನೆಗೆ. ಖಂಡಿತ ನೋಡಿ, ನೀವು 8ನೇ ವಾರದಲ್ಲಿ ನಿಮಗೆ ಪವಾಡ ಆಯ್ತು ಒಪ್ಕೊಳ್ಳೋಣ. ಮತ್ತೆ 9ನೇ ವಾರ ಕಂಪ್ಲೀಟ್ ಮಾಡಿದಿರ. ಇನ್ನ ನನಗೆ ಪವಾಡ ಆಯ್ತು, ಇನ್ನು ರಾಯರ್ನ ಪೂಜೆ ಮಾಡೋದು ಸಾಕು ಅಂತ ಯಾವತ್ತೂ ಅನ್ಕೋಬೇಡಿ. ಇಲ್ಲ ಗುರುಗಳೇ, ನನ್ನ ಜೀವ ಇರೋವರೆಗೂ ಗುರುಗಳೇ ರಾಯರನ್ನ ಬಿಡಲ್ಲ ಗುರುಗಳೇ. ಇರುವವರೆಗೂ ರಾಯರ ಹೆಸರನ್ನು ಮರಿಬಾರದು. ಇಲ್ಲ ಗುರುಗಳೇ ಮರಿಯಲ್ಲ. ನನ್ನ ಜೀವ ಇರೋವರೆಗೂ, ನನ್ನ ಜೀವ, ನಮ್ಮ ಯಜಮಾನ್ರ ಜೀವ, ನನ್ನ ಮಕ್ಳಿಗೂ ಕೂಡ
ಇದನ್ನೇ ನನ್ನ ಮಕ್ಳು ಕೂಡ ಆಟೋಮೆಟಿಕ್ ಆಗಿ ಅವರೇ ಮಾಡ್ತಾ ಇದಾರೆ. ನಾನು ಪೂಜೆನೇ ಮಾಡ್ತಿರ್ಲಿಲ್ಲ ನನ್ನ ದೊಡ್ಡ ಮಗ ಗುರುಗಳೇ. ಹೌದು ನನ್ನ ಈಗ ಊಟ ಅಂದ್ರೆ ಊಟ 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 3 ಹೊತ್ತು ಊಟ ಗುರುಗಳೇ ನನ್ನ ದೊಡ್ಡ ಮಗಂಗೆ. ಆದ್ರೆ ಈ ಗುರುವಾರ ವ್ರತ ಮಾಡಕ್ ಹಿಡಿದ್ಮೇಲೆ ಗುರುಗಳೇ ನಿಜವಾಗ್ಲೂ ಅವನೀಚೆಗೆ ಅವನೇ ಬಿಟ್ಟು ನಾನು ಮಾಡ್ತೀನಿ ಅಮ್ಮ ನಿನ್ ಜೊತೆ ಅಂತ ಹೇಳ್ಬಿಟ್ಟು ಅವನೇ ನೋಡಿ, ಹತ್ತಿರದಲ್ಲಿ ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿ ರಾಯರ ಮಠಕ್ಕೆ ಹೋಗಿ ಬನ್ನಿ. ಅಲ್ಲಿರ್ತಕ್ಕಂಥ ಅರ್ಚಕರು ಏನು ಮಂತ್ರಾಕ್ಷತೆಯನ್ನು ಕೊಡ್ತಾರಲ್ಲ ಆ ಮಂತ್ರಾಕ್ಷತೆ ಇಸ್ಕೊಂಡ್ ಬನ್ನಿ. ಒಳ್ಳೆಯ ಕೆಲಸಕ್ಕೆ ಅದನ್ನ ತಗೊಂಡು ಹೋಗಿ ಒಂದೆರಡು ತಲೆ ಮೇಲೆ ಹಾಕೊಳ್ಳಿ, ಒಂದೆರಡು ಬಾಯಲ್ಲಿ ಹಾಕೊಳ್ಳಿ. ನಿಮ್ ಜೀವನನೇ ಪವಾಡ ಆಗ್ಬಿಡುತ್ತೆ ನನ್ನ ತಾಯಿ. ಮತ್ತೆ ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ನಿಮ್ಮ ದಂಪತಿ ನೀವೆಲ್ಲರೂ ಫ್ಯಾಮಿಲಿ ಸಮೇತ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪವಾಡಗಳಾಗುತ್ತೆ ನನ್ನ ತಾಯಿ. ತಿರುಪ್ತಿಗೆ ಹೋಗ್ ಬಂದು ನೆಕ್ಸ್ಟ್ ವಾರನೇ ಮಂತ್ರಾಲಯಕ್ಕೆ ಹೋಗ್ತೀವಿ ಗುರುಗಳೇ. ಅದ್ಭುತ. ಅದು 2 ಸಲ ಈ ವರ್ಷದಲ್ಲಿ ಗುರುಗಳೇ 2 ಸಲ ಮಂತ್ರಾಲಯಕ್ಕೆ ಹೋಗಿ ಬಂದಿದೀವಿ. 35 ವರ್ಷದಿಂದ ಒಂದು ಸಲಿನೂ ಮಂತ್ರಾಲಯ ಮೆಟ್ಲೆ ಹತ್ತಿರ್ಲಿಲ್ಲ ಗುರುಗಳೇ. ಇವಾಗ 2 ವರ್ಷದಲ್ಲಿ 2 ವರ್ಷದಿಂದ 6 ತಿಂಗಳಿಂದ ಈಚೆಗೆ 2 ಸಲ ಮಂತ್ರಾಲಯಕ್ಕೆ ಹೋಗಿ ಬಂದಿದೀವಿ ಗುರುಗಳೇ. 3 ತಿಂಗಳ ಗ್ಯಾಪ್ ಅಲ್ಲಿ. ನೀವ್ ಇಷ್ಟ ಆಗ್ಬಿಟ್ಟಿದ್ದೀರಾ. ನನ್ನ ಮಗಳು ಬರ್ತಾ ಇದ್ದಾಳೆ ಅಂತ ರಾಯರು ಏನ್ ಹೇಳ್ತಾ ಇದಾರೆ, ಅಯ್ಯೋ ನನ್ನ ಮಗಳು ಬರ್ತಾ ಇದ್ದಾಳೆ, ಮಗಳೇ ಬಾರಮ್ಮ, ನಿನ್ನ ಕಷ್ಟಗಳಿಗೆ ಹೇಳು, ರಾಯರಿದ್ದಾರೆ ಅಂತ ಹೇಳು, ನಾನು ಸದಾ ನಿನ್ನ ಜೊತೆ ಇರುತ್ತೀನಿ ಅಂತ ಹೇಳಿದ್ದಾರೆ. ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿ ಕುಳಿತಿದ್ದಾರೆ ಗುರುಗಳು ತಾಯಿ. ಮಹಾನ್ ಗುರುಗಳವರು. ಅವ್ರು ಏನ್ ಹೇಳಿದ್ದಾರೆ, ರಾಯರನ್ನ ನೆನೆಸ್ಕೊಂಡು ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಆಗ್ಲಾರ್ದಂತ ಕೆಲಸ ಆಗತ್ತೆ. ಇವತ್ತು ಎಷ್ಟೋ ಜನಗಳು 7 ವರ್ಷ 8 ವರ್ಷ 10 ವರ್ಷದಿಂದ ಕೇಸಲ್ಲಿ ಪರದಾಡ್ತಾ ಇರ್ತಕ್ಕಂಥ ನನ್ನ ತಂದೆ ತಾಯಿಂದಿರು ಇವತ್ತು ರಾಯರನ್ನ ನಂಬಿ ಪೂಜೆ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಬಂದವ್ರದ್ದು ಎಲ್ಲರದು ಇವತ್ತು ಕೇಸ್ ಮುಕ್ತಿ ಆಗಿದೆ ನನ್ನ ತಾಯಿ. ಅದಕ್ಕೆ ಇವಾಗ ನೋಡಿ, 1ನೇ ರಥ ಹೇಳ್ಕೊಟ್ಟಿದ್ದೀನಿ. 1ನೇ ರಥದಲ್ಲೇ ಇವತ್ತು ನೀವು ಒಂದು ಬೈಕ್ ತಗೊಂಡಿದ್ದೀರಾ. ಇನ್ನು 2ನೇ ರಥ ಹೇಳ್ಕೊಡ್ತೀನಿ. ಇನ್ನು 2ನೇ ರಥ ಆಯ್ತು ಅಂದ್ರೆ ನಿಮ್ದು ಒಂದು ಮನೆ ಆಗ್ಬೇಕು, ಕನಸಿನ ಮನೆ ಆಗ್ಬೇಕು ಅನ್ನೋದೇ ನನ್ನ ಆಸೆ ನನ್ನ ತಾಯಿ. ಖಂಡಿತ ಗುರುಗಳೇ. ಆ ಮನೆಗೆ ನಮ್ಮ ಗ್ರೂಪ್ ರಶಕ್ಕೆ ಕರೆದು 2 ಹೋಳಿಗೆ ಕೊಡ್ಬೇಕು ನೀವು. ಖಂಡಿತ ನೀವು ಬರ್ಲೇಬೇಕು ಗುರುಗಳೇ. ಈ ಮನೆಗೂ ಬರ್ತೀನಿ, ಬಾಡಿಗೆ ಮನೆಗೂ ಬರ್ತೀನಿ ಅಂದಿದ್ದೀರ. ಕಾಯ್ತಾ ಇದೀವಿ. ನನ್ನ ಮಕ್ಳು ಕೂಡ ನಿಮ್ಗೋಸ್ಕರ ಕಾಯ್ತಾ ಇದಾರೆ ಗುರುಗಳೇ, ನೀವ್ ಯಾವಾಗ ಬರ್ತೀರಾ ಅಂತ. ನನ್ಗೆ ಯಾಕೆ ಕಾಯ್ತೀರಾ? ನಾನಿಲ್ಲಿ ಭಗವಂತ ಅಲ್ಲಮ್ಮ, ದೇವ್ರಲ್ಲ, ಗುರುಗಳಲ್ಲ. ದಯವಿಟ್ಟು ಇದೊಂದು ಮಾತು ಅರ್ಥ ಮಾಡ್ಕೊಂಬಿಡಿ. ನಾನು ನಿಮ್ಮಾಗೆ ಸಾಧಾರಣವಾದ ಒಬ್ಬ ಮನುಷ್ಯ ಇಲ್ಲಿ. ನಾನು ಒಬ್ಬ ಭಕ್ತ ಇಲ್ಲಿ. ನಾನು ದೇವ್ರಲ್ಲ, ನಾನು ಒಬ್ಬ ರಾಯರ ಭಕ್ತ ಇಲ್ಲಿ. ನಾನು ಯಾವ ಗುರುಗಳು ಅಲ್ಲ, ನಾನು ರಾಯರ ಭಕ್ತನೇ ಇಲ್ಲಿ. ಆದ್ರೆ ಒಂದು ಮಾತು ಅರ್ಥ ಮಾಡ್ಕೋತಾಯಿ, ನನ್ನನ್ನ ನಂಬುಕಿನ ಗುರು ರಾಘವೇಂದ್ರ ಸ್ವಾಮಿ ಅವರು ಇದಾರಲ್ಲಮ್ಮ, ಅವರು ಜೀವಂತವಾಗಿ 700 ವರ್ಷ ಕುಳಿತಿದ್ದಾರೆ ಬೃಂದಾವನದಲ್ಲಿ. ಇವತ್ತಿಗೆ ಕಳೆದ 354 ವರ್ಷ ಆಯ್ತು. ಇವತ್ತಿಗೂ ಜೀವಂತವಾಗಿದ್ದಾರೆ ಅಂತ ಗುರುಗಳು ಬೃಂದಾವನದಲ್ಲಿ, ಆ ಪುಣ್ಯ ಕ್ಷೇತ್ರದಲ್ಲಿ. ಒಂದು ಸತಿ ಇವಾಗ ಏನು ಹೋಗ್ತಾ ಇದ್ರೆ 35 ವರ್ಷದಿಂದ ನೀವು ಹೋಗಕ್ ಆಗಿಲ್ಲ, ಆದ್ರೆ ಇವಾಗ 6 ತಿಂಗಳಲ್ಲಿ ನೀವು 2 ಸಲ ಹೋಗಿ ಬಂದಿದ್ರೆ ಅಂದ್ರೆ ನನಗೆ ಬಹಳ ಖುಷಿ ಆಯ್ತು. ಇದೇ ರೀತಿಯಾಗಿ ನೀವು ಹೋಗ್ತಾ ಇರಿ. ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಕಾಲೇಜು, ಈ ಸ್ಕೂಲಲ್ಲಿ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ ನಿಮ್ಮ ಮಕ್ಕಳು. ನಿಮ್ಮ ಯಜಮಾನಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ನಿಮಗೂ ಒಂದು ಪ್ರಮೋಷನ್ ಆಗುತ್ತೆ ನನ್ನ ತಾಯಿ. ಯಾಕಂದ್ರೆ ನೀವು ಮನುಷ್ಯರ ಪಾದ ಹಿಡಿದಿಲ್ಲ, ನೀವು ಹಿಡಿದಿರದೆ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದಿದ್ದೀರಾ ನನ್ನ ತಾಯಿ. ಖಂಡಿತ ನನಗೆ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಧನ್ಯವಾದಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ಇವತ್ತು ಇವ್ರ ಪೌಡ ಕೇಳಿದ್ದೀರಾ, ನಾಳೆ ನಿಮ್ಮ ಪೌಡ ಇವ್ರು ಕೇಳ್ತಾರೆ. ಇವತ್ತು ಇವ್ರ ಪೌಡ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಪೌಡ ಇವ್ರು ಕೇಳ್ತಾರೆ. ಇದೇ ರೀತಿಯಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ.